ಇದು ಸಮೀಕ್ಷೆ ನಡೆಸಿರುವಂತ ರೀತಿ. ಇದು ಜನರೇ ಹೇಳ್ತಾ ಇದ್ದಾರೆ, ಮನೇಲಿ ನಾವಿದ್ರೂ ಸಹ ನಮ್ಮನ್ನ ಪ್ರಶ್ನೆ ಮಾಡ್ಲಿಲ್ಲ, ಮಾತು ಆಡಿಸಿಲ್ಲ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಲ್ವಾ, ಅದಕ್ಕೆ ಉತ್ತರ ಪಡಿಬೇಕಲ್ವಾ ಅಂತ. ಯಾಕಂದ್ರೆ ಇಂತಹ ಸಮೀಕ್ಷೆಗಳಲ್ಲಿ ಮಾಹಿತಿಯೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಾಹಿತಿಯನ್ನೇ ಪಡೆದೇ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾರೆ ಅಂತ ಅಂದ್ರೆ ಅದರ ಕ್ರೆಡಿಬಿಲಿಟಿ ಏನ್? ಹಾಗಾದ್ರೆ ಏನ್ ಕ್ರೆಡಿಬಿಲಿಟಿ? ಜಾತಿಗಣತಿ ಸಮೀಕ್ಷೆಯ ಬಗ್ಗೆ ಅಪಸ್ವರಗಳು ಯಾಕೆ ಬಂತು ಅಂತ ಅಂದ್ರೆ, ನಮ್ಮ ಮನೆಗೆ ಯಾವ ಸಿಬ್ಬಂದಿ ಕೂಡ ಬಂದಿಲ್ಲ, ಸಮೀಕ್ಷೆ ನಡೆಸುವಂತ ಯಾವ ಸಿಬ್ಬಂದಿ ಕೂಡ ಬಂದಿಲ್ಲ, ನಮ್ಮನ್ನ ಪ್ರಶ್ನೆನೂ ಮಾಡಿಲ್ಲ. ಜಾತಿ ಯಾವುದು, ಆರ್ಥಿಕ ಸ್ಥಿತಿಗತಿ ಏನು, ಶೈಕ್ಷಣಿಕ ಸ್ಥಿತಿಗತಿ ಏನು, ಇದು ಯಾವುದರ ಬಗ್ಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಅಂತ. ಹಾಗಾದ್ರೆ ಅದರಿಂದ ನುಣುಚ್ಕೊಳ್ಳೋ ಪ್ರಯತ್ನನ, ಸ್ಟಿಕ್ಕರ್ ಅಂಟಿಸಿದ್ರೆ ನಮ್ಮ ಸಿಬ್ಬಂದಿ ಬಂದಿದ್ರು, ಸ್ಟಿಕ್ಕರ್ ಅಂಟಿಸಿದ್ದಾರೆ ನೋಡಿ ಅದೇ ಸಾಕ್ಷಿ ಅಂತ ಹೇಳೋ ಪ್ರಯತ್ನನ ಇದು? ಈ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾದ ಅರುಣ್ ಪರಮೇಶ್ವರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್, ಇದೊಂಥರ ಕಣ್ವರ್ಸೋ ವಿದ್ಯೆ ಅಂತ ಅನ್ಸಲ್ವಾ? ಈಗ ಸ್ಟಾರ್ಟಿಂಗ್ ಅಲ್ಲಿ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಯಾಕೆ ಅಪಸ್ವರ ಬಂತು ಅಂದ್ರೆ, ನಮ್ಗಳ ಮನೆಗೆ ಬಂದೇ ಇಲ್ಲ ಅಂತ ಎಷ್ಟೋ ಜನ ಅದನ್ನ ಓಪನ್ ಆಗಿ ಹೇಳಿದ್ರು. ಈಗ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸರ್, ಬಂದಿದ್ದಾರೆ, ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಸಿಬ್ಬಂದಿ. ಹಾಗಾದ್ರೆ ಇದು ಕಣ್ಣೊರ್ಸೋ ತಂತ್ರನ? ಈ ವರದಿ ಎಷ್ಟು ಕ್ರೆಡಿಬಿಲಿಟಿಯಿಂದ ಕೂಡಿರುತ್ತೆ? ಇದು ಟೋಟಲಿ ಫೇಲ್ಯೂರ್ ಮೇಡಮ್. ಇದು ಟೋಟಲಿ ಫೇಲ್ಯೂರು. ಆಮೇಲೆ 100 ಕೋಟಿ ಏನು ವೆಚ್ಚ ಮಾಡ್ತಾ ಇದಾರಲ್ಲ, ಇದು ಏನು ಸಾರ್ವಜನಿಕರ ಹಣವನ್ನ ಲೂಟಿ ಹೊಡೆಯೋದಕ್ಕೋಸ್ಕರ ಸುಮ್ನೆ ಮಾಡ್ತಾ ಇದಾರೆ. ಆಮೇಲೆ BBMP ಅವ್ರಿಗೆ ಕೊಟ್ಟಿರೋದು ತಪ್ಪು, ಸರಿನೇ ಇಲ್ಲ ಇದು. ಇವಾಗ ನಾವು ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಸುಮಾರು ಕಡೆ ಎಲ್ಲೂ ಬಂದೇ ಇಲ್ಲ. ಇವರು ಬರೀ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಲೆಕ್ಕ ಕೊಡೋದಕ್ಕೋಸ್ಕರ ನಾವ್ ಇಂತ ಮನೆಗೆ ಹೋಗಿದ್ವಿ, ಇಷ್ಟು ಅವ್ರ ಸ್ಟಿಕ್ಕರ್ ಅಂಟಿಸಿದೀವಿ ಅಂತ ಫೋಟೋ ತಕೊಂಡೋಗಿ ಅವ್ರಿಗೆ ಲೆಕ್ಕ ಕೊಡೋದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಹೊರತು ಇದ್ರೊಳಗಡೆ ಲೂಟಿ ಹೊಡೆಯೋದು ಒಂದಾದ್ರೆ ಬೇಕಾಗಿರ್ಲಿಲ್ಲ ಮೇಡಮ್. ಇದು ಬೇಕು ಯಾರು ಕೇಳಿದ್ರು ಮೇಡಮ್? ಒಂದ್ ನಿಮಿಷ ಅಲ್ವಾ? ಈಗ ಮೊದಲು ಸರ್ವೆ ನಡೆಸಿದಾಗ ತಪ್ಪಾಯ್ತು, ಆಯ್ತು. ಎರಡನೇ ಸರ್ವೆ ನಡೆಸ್ತಾರೆ ಅಂದಾಗ ಅವ್ರವ್ರ ದುಡ್ಡೇ ಹಾಕಿ ಸರ್ವೆ ನಡೆಸಬೇಕಿತ್ತು. ಅವಾಗ ಅಟ್ಲೀಸ್ಟ್ ಮುತುವರ್ಜಿಯಿಂದ ಹೆಜ್ಜೆ ಇಡ್ತಿದ್ರೇನು. ಜನರು ದುಡ್ಡಲ್ಲ, 100 ಕೋಟಿ ಸುರಿದ್ರು, ಮತ್ತೊಂದು ಸುತ್ತಿನ ಅವಾಂತರ ಮಾಡಿದ್ರು. 100 ಕೋಟಿ ಖರ್ಚಾಗಿದೆ ಅಂತ ಯಾವ ರೀತಿ ಖರ್ಚಾಗಿದೆ ಅನ್ನೋದು ಬೇಕಲ್ಲ ಮೇಡಮ್. ಇವಾಗ ಆರೋಗ್ಯ ಇಲಾಖೆ, BBMP ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೊಟ್ಟಿದ್ಮೇಲೆ ಇವ್ರ ಆರೋಗ್ಯ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮನೆಗೆ ಸಮೀಕ್ಷೆ ಮಾಡಿ ಅಂತ ಹೇಳಿ ಕಳ್ಸಿದ್ರೆ, ಇವ್ರು ಸಮೀಕ್ಷೆ ಮಾಡೋ ಭರದಲ್ಲಿ ಸುಮ್ನೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಏನೋ ಒಂದ್ ಮಾಡ್ತೀವಿ ಅಂತ ಹೇಳಿ ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ಖಂಡಿತ ಸರಿ ಇಲ್ಲ. ನಿಜವಾಗ್ಲೂ ಸುವರ್ಣ ನ್ಯೂಸ್ ತುಂಬಾ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಕಣ್ಣು ತೆರೆಸ್ಬೇಕಾಯ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪನವ್ರಿಗೆ ಇದು ಗೊತ್ತಾಗ್ಬೇಕಾಯ್ತು ಮೇಡಮ್. ಯಾಕೆಂದ್ರೆ ಗೊತ್ತಿರಲ್ವಾ? ಇದು ಗೊತ್ತಿರುತ್ತೆ, ಬಟ್ ಆದ್ರೂ ಮೇಡಮ್ ಇವಾಗ ನಮ್ಮ ಏನು ಮಾಧ್ಯಮ ಸುವರ್ಣ ನ್ಯೂಸ್ ಇವತ್ತು ಮಾಡಿದ್ಯಲ್ಲ, ಇದು ಹೆಚ್ಚಿನ ರೀತಿಲಿ ಅವ್ರಿಗೆ ಇನ್ನೂ ಅರಿವಾಗ್ತದೆ. ಹೌದು, ಎಲ್ಲೊಂದ್ ಕಡೆ ಮಿಸ್ಟೇಕ್ ಆಗ್ತದೆ, ತಪ್ಪಾಗ್ತದೆ, ಸರಿ ಇಲ್ಲ ಅಂತ. ಆಮೇಲೆ ಸಮೀಕ್ಷೆ ಅನ್ನೋದು ಏನಕ್ಕೆ ಮಾಡ್ತಾರೆ ಮೇಡಮ್? ಇವ್ರು ಮಾಡ್ತಾರ ಸಮೀಕ್ಷೆ ಒಂದು ಏನೋ ಒಂದು ಇದು ಮಾಡ್ಬೇಕು ಅಂತ ಹೇಳಿ ಮಾಡ್ತಾರೆ. ಬಟ್ ಆದ್ರೆ ಇವ್ರು ಸಮೀಕ್ಷೆನೇ ಮಾಡದೆ ಬರೀ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇವ್ರು ನುಡ್ಸ್ಕೊಳ್ಳುವಂತ ಕೆಲಸ ಮಾಡಿ 100 ಕೋಟಿ ಅಂದ್ರೆ ಏನ್ ಮೇಡಮ್ ಉದ್ಘಾಟನೆ ಮೇಡಮ್? ಎಷ್ಟೋ ಹಳ್ಳಿಗಳು ಇದಕ್ಕೆ ಅಭಿವೃದ್ಧಿ ಮಾಡಬಹುದಾಯ್ತು. ಮತ್ತೊಂದು ಸುತ್ತಿನ ಫೇಲಿಯರ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.